ಓಂ ಭುವ ಸ್ವಾಹ. ಇದನ್ನೋಮ ನೋಮ ನೋಡಿ, ಇದು ಅತಿ ಮುಖ್ಯವಾದದ್ದು. ಎಲ್ಲೂ ದಂಪತಿಗಳು ಎದ್ದು ಹೋಗೋಗಿಲ್ಲ, ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ನವಗ್ರಹಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೇ ನಮೋ ನಮಃ. ಹಾಕಪ್ಪ ತುಪ್ಪ. ಭಾಸ್ಕರಾಯ ವಿದ್ಮಹೇ ಮಹಾತಿಥಿಕ್ರಾಯ ಆದಿತ್ಯ ಪ್ರಚೋದಯಾತ್ ಸ್ವಾಹ. ದತಿಶಂಕತುಷಾರಾಭಂ ಕ್ಷೀರೋ ದಾನವಾ ಸಂಭವಂ ನಮಾಮೇಷಂ ಸೋಮಂ ಶಂಭಾರ್ಮದ್ಗುಣಭೂಷಣಂ ಸ್ವಾಹ. ಚಂದ್ರಗ್ರಹಾಯ ನವಮ ನವಮ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಮೃತೇಶ ಶರ್ವಾಯ ಮಹಾದೇವಾಯ ತೇ ನಮೋ ನಮಃ ಸ್ವಾಹ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ಕಾಲಾಯ ನಮೋ ಕಲವಿಕರ್ಣಾಯ ನಮೋ. ನೋಡಿ, ಇದು ಅತಿ ಮುಖ್ಯವಾದದ್ದು. ಎಲ್ಲೂ ದಂಪತಿಗಳು ಎದ್ದು ಹೋಗೋಗಿಲ್ಲ, ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ರೂಪ ಅವ್ನಿಗೆ ಈ ತರ ಹೊಡಿತಾ ಇದೆಯಾ ನೋಡು. ಅವ್ನು ನಿನ್ನೆಯಿಂದ ಊಟ ನಿದ್ದೆ ಬಿಟ್ಟು ನಿನ್ಗೋಸ್ಕರ ಯಾರ್ಯಾರಿಗೆಲ್ಲ ಫೋನ್ ಮಾಡಿ ರೂಪ ಎಲ್ಲಿ ಅಂತ ವಿಚಾರಿಸ್ಕೋತಾ ಇದ್ದಾನೆ ನೋಡು. ಅವ್ನು ಎಷ್ಟು ಸ್ವರ್ಗೋಗಿದ್ದಾನೆ ಅಂತ. ಅವನೇ ಅಲ್ಲ, ನಾನು ಅಷ್ಟೇ ನಿನ್ಗೋಸ್ಕರ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀನಿ ಗೊತ್ತಾ. ಬೇಕಾದ್ರೆ ಜಾನು, ನಮ್ಮ ಅತ್ತಿಗೆ ಯಾಕೆ ಹೊಡಿತಿದ್ಯಾ? ಅವ್ರೇನ್ ಮಾಡಿದ್ರು? ನಿನ್ ಕೆಟ್ಟ ಬಾಯಿಂದ ಜಾನು ಗೀನು ಅಂತ ಕರಿಬೇಡ. ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ನನ್ನ ಇಲ್ಲಿಂದ ಕಳಿಸ್ಬೇಕಂತ ಹೀಗೆಲ್ಲ ಮಾಡಿದೀರಾ. ನನ್ಗೆ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದೀರಾ? ಜಾನು, ಯಾಕೆ ಜಾನು ಏನೇನೋ ಮಾತಾಡ್ತಿದ್ಯಾ? ನಾನ್ ಯಾಕೆ ನಿನ್ಗೆ ಈ ಮನೆಯಿಂದ ಕಳಿಸ್ಬೇಕು? ನೋಡಮ್ಮ ರೂಪ, ನೀನ್ ನನ್ಗೆ ಹೊಡೆದ್ರೂ ಪರವಾಗಿಲ್ಲ, ಆದ್ರೆ ಈ ವಿಚಾರದಲ್ಲಿ ಅರವಿಂದಂತೂ ಯಾವ ತಪ್ಪೂ ಇಲ್ಲ. ಅವನಷ್ಟೇ ಅಲ್ಲ, ನಂದು ಯಾವ ತಪ್ಪು ಇಲ್ಲ ರೂಪ. ನೀನ್ ಮನೆಗ್ ಬರ್ಲಿ ಅಂತ 3 ಹೊತ್ತು ದೇವ್ರ ಹತ್ರ ಬೇಡ್ಕೋತಿದ್ದೆ ಗೊತ್ತಾ. ಹೌದು ಜಾನು, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಜಾನು. ಏನೇ ಹೇಳಿದ್ರು ನಾನು ಇವತ್ ನಂಬಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಒಂದ್ ಕ್ಷಣನೂ ನಾನು ಇಲ್ಲಿರಲ್ಲ. ಜಾನು, 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 ಮೂಕ ತಡಿ, ಇನ್ನೊಂದು ಮಾಡು. ನಾನು ಹೋಗಲ್ಲಪ್ಪ, ಅವಳು ದೆವ್ವ ಮೆಟ್ಕೊಂಡೈತೆ, ನಾನು ಹೋಗಲ್ಲ. ನೋಡ ಅರವಿಂದು, ಅವಳು ಇವಾಗ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅವಳು ಇರೋದ್ರಿಂದನೇ ನಮ್ಗೆ ದುಡ್ಡು ಬಂದಿರೋದು. ಅವಳು ಇಲ್ಲ ಅಂತಂದ್ರೆ ನಮಗ್ ಬರೋ ದುಡ್ಡು ನಿಂತೋಗುತ್ತೆ. ಹೂಗೋ, ಏನಾದ್ರೂ ಮಾಡಿ ತಡಿ. ಜಾನು, ಸೈಡ್ ಬಿಡಿ.
ಹುಷಾರಾಗ್ತಾರಲ್ಲ ಡಾಕ್ಟರ್? ಡೋಂಟ್ ವರಿ, ರಿಕವರ್ ಆಗ್ತಾರೆ. ನೀವು ಅರ್ಶನ ಹಚ್ಚಿ ಬಟ್ಟೆ ಕಟ್ಟಿದ್ದೀರಾ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಅಕ್ಕ ಕಂಡ್ಬಿಡ್ತಿದ್ದಾಳೆ. ಇವಾಗ ಹೇಗನ್ಸ್ತಿದೆ ದೀಪಾ? ಪರವಾಗಿಲ್ಲ, ಎದುರೋ ಅವಶ್ಯಕತೆ ಇಲ್ಲ. ಇನ್ನು 10 ನಿಮಿಷದಲ್ಲಿ ಸರಿ ಹೋಗ್ತಾಳೆ. ಸೌಂದರ್ಯ ಮೇಡಮ್, ನೀವ್ ಯಾವಾಗ ಬಂದ್ರಿ? ನೀ ತಲೆ ಸುತ್ತ ಬಂದಿದ್ಯಲ್ಲ, ಆಗ್ಲೇ ಬಂದರು. ಅವ್ರು ನಿಂತೇ ಇದ್ದಾರೆ. ದೀಪಾ ಅವರೇ, ನೀವು ಮೊದಲು ರೆಸ್ಟ್ ಮಾಡಿ. ಅಲ್ಲ ದೀಪಾ, ನಿನ್ನ ಬಗ್ಗೆ ಯೋಚನೆ ಮಾಡದೆ ಚಿರುಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಲ್ಲ. ಆದ್ರೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೇನ್ ಮಾಡ್ಬೇಕಿತ್ತು? ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನೋಡಿ, ದೀಪಾಗೆ ರೆಸ್ಟ್ ಬೇಕು. ಅವ್ರ ಹಸ್ಬೆಂಡ್ ಒಬ್ರನ್ನ ಬಿಟ್ಟು ಎಲ್ಲರೂ ಹೊರಗಡೆ ಇರಿ.